ಏ ಮೈ ಮೇ ಬರ್ತದೆ ಸರ್, ಮೈ ಮೇ ಬರ್ತದೆ ಸರ್. बाबा साहेब अमर रहे, अमर रहे, अमर रहे, बाबा साहेब अमर रहे. ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಈ ಮನುಸ್ಮೃತಿ ಅನ್ನೋದೇನಿದೆ ಇಡೀ ಮಾನವ ಕುಲಕ್ಕೆ ಇದೊಂದು ಕಂಟಕವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇವರ ಭಾವನೆಗಳು ಏನಂತಂದ್ರ, ನಾವು ಅಷ್ಟು ಉಚ್ಚ ಸ್ಥಾನದಲ್ಲಿದ್ದೇವೆ, ಉಳಿದವರೆಲ್ಲರೂ ಕೂಡ ಬಹಳ ಕೀಳು ಮಟ್ಟದಲ್ಲಿದ್ದವರು, ದಲಿತರನ್ನು ಮುಟ್ಟಿಸ್ಕೋಬಾರ್ದು, ವರ್ಣ ಭೇದ ಜಾತಿ ಇವೆಲ್ಲಗಳನ್ನು ಹುಟ್ಟಾಕದಂತವ್ರು ಇವರು. ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದಾರ, ಎಲ್ಲ ಮಾನವರು ಒಂದು, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸತ್ತಿಕೊಂಡು ಹೇಳಿದವರು. ಅದೇ ಒಂದು ತತ್ವ ಮೇಲೇನೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಕೇವಲ ಒಂದು ಜಾತಿಯವರಿಗಾಗಲಿ ಒಂದು ಸಮುದಾಯದ ಸಂವಿಧಾನ ಬರಲಿಲ್ಲ. ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂವಿಧಾನ ಕಾನೂನು ಲಾಗುವಾಗುವಂತ ರೀತಿಯಲ್ಲಿ ಸಂವಿಧಾನ ಬರೆದಿದ್ದಾರೆ. ಪವಿತ್ರವಾದ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು ಸ್ವತಂತ್ರವಾಗಿ ನಮ್ಮ ಇಚ್ಛೆ ತರ ಬದುಕ್ತಾ ಇದ್ದೇವೆ. ಆದ್ರೆ ಇವತ್ತ ಮನುಸ್ಮೃತಿಗಳು ದಲಿತರನ್ನ ಹತ್ತಿಕ್ಕುವಂತಹದ್ದು, ಅವರು ಕೀಳಾಗಿರ್ಬೇಕು, ಮನುವಾದಿಗಳನ್ನ ಮೇಲ್ವರ್ಗದವರು ಅಂತಕ್ಕಂಥ ವರ್ಣ ಭೇದವನ್ನು ಹುಟ್ಟಾಕಿ ಮನುಷ್ಯರಲ್ಲಿ ಹೊಡೆದಾಳುವಂತದ್ದು ಇವರು ಮಾಡಿದರು. ಅದಕ್ಕಾಗಿ ಅಂಬೇಡ್ಕರ್ ಅವರು 1927ರ ಒಂದು ಸಂದರ್ಭದಲ್ಲಿ ಮನುಸ್ಮೃತಿಯನ್ನ ಸುಟ್ಟಾಗಿದಂತ ಒಂದು ಸಂದರ್ಭ. ಅದನ್ನೇ ಇವತ್ತು ನಾವು ದ್ಯೋತಕವಾಗಿ ಮತ್ತೆ ನಾವು ಎಲ್ಲ ದಲಿತ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು ಕೊಡ್ಕೊಂಡು ಆ ಒಂದು ಮನುಸ್ಮೃತಿಯನ್ನು ನಾವು ಸುಟ್ಟು ಹಾಕಿದ್ದಾಗಿದೆ. ಮನುಸ್ಮೃತಿಗಳು ಏನದ ಅವ್ರದ್ದು ವಾದ ಅಂತಂದ್ರೆ ನಾವೇ ದೊಡ್ಡವರು, ನಾವೇ ಶ್ರೇಷ್ಠ ಅಂತಕ್ಕಂಥದ್ದು. ಇಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋ ಮಾತೇ ಇಲ್ಲ. ಎಲ್ಲರ ಮಾನವ ಪ್ರತಿಯೊಬ್ಬ ಮನುಷ್ಯರ ಶರೀರದಲ್ಲಿ ಹರಿದಾಡೋದು ಕೆಂಪು ರಕ್ತನೇ, ಕೆಂಪು ರಕ್ತ ಕಣಗಳೇ ಇರ್ತಾವ. ಇವತ್ತ ದಲಿತರ ಮೇಲೆ ಹಸಿರ ಕರಿ ರಕ್ತ ಇರಂಗಿಲ್ಲ. ಇವತ್ತ ಉನ್ನತ ಜಾತಿಯವರಲ್ಲಿ ಏನು ಕೆಂಪತಿ ಇರಂಗಿಲ್ಲ. ಎಲ್ಲರ ಬಲ್ಲಿ ಹರಿದು ಕೆಂಪ ರಕ್ತನೇ ಹರಿತದ. ಆದ್ರೆ ಇವತ್ತ ಯಮೋದಯಗಳು ಉದ್ದೇಶಪೂರ್ವಕವಾಗಿ ತಮ್ಮ ಆಟನೇ ಆಡಬೇಕು, ಉಳಿದವರೆಲ್ಲ ಕೆಳಗೆ ಇರಬೇಕು, ನಾವ್ ಹೇಳ್ದಂಗೆ ಕೇಳಬೇಕು, ನಮ್ಮ ಗುಲಾಮ ಆಗಿರ್ಬೇಕಂತಕ್ಕ ಒಂದು ಕೆಟ್ಟ ಬುದ್ಧಿಯನ್ನು ವಿಚಾರ ಮಾಡಿ ಇದು ಮನುಸ್ಮೃತಿಯನ್ನ ಹುಟ್ಟು ಹಾಕಿದರು. ಅದರಿಂದ ಮಾನವರ ಶೋಷಣೆ ಆಗ್ತಿತ್ತು. ಇದನ್ನ ಬಸವಣ್ಣವರ ಆದಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಇದನ್ನ ಅಲುಗಳು ಇವತ್ತು ಸಂವಿಧಾನವನ್ನ ಬರೆದು ಎತ್ತಿಡಿದ್ದಾರೆ. ಇಡೀ ಜಗತ್ತೇ ಇವತ್ತು ಭಾರತದ ಸಂವಿಧಾನವ ಶ್ರೇಷ್ಠ ಸಂವಿಧಾನ ತಿಳ್ಕೊಂಡು ಪರಿಗಣಿಸಿ ನಮ್ಮ ಸಂವಿಧಾನವನ್ನ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಅದಕ್ಕೆ ಗೌರವಿಸ್ತಾ ಇದ್ದಾರೆ. ಅದರ ಕಾರಣಕ್ಕಾಗಿ ಏನು ಇವರು ಮನುವಾದಿಗಳು ಮಾಡಿರ್ತಕ್ಕಂಥ ಒಂದು ಕುತಂತ್ರಕ್ಕೆ ಇವತ್ತು 27 ಸುಟ್ಟಂತ ಪ್ರತಿಯನ್ನ ಇವತ್ತು ನಾವು ಕೂಡ ಇವತ್ತು ಇಲ್ಲಿ ಸುಟ್ಟು ಹಾಕಿದ್ದೇವೆ. ಅರವಿಂದ್ ಕುಲಕರ್ಣಿ, ರೈತ ಮುಖಂಡ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುವಾದನ ವಿರೋಧಿಸಿದ್ರು. ಅವ್ರು ಏನಂತಾರೆ, ನಾ ಹಿಂದುವಾಗಿ ಹುಟ್ಟಿದೀನಿ, ಹಿಂದುವಾಗಿ ಸಾಯಲಾರ ಅಂತ ಹೇಳಿದ್ರು. ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿ ಮಾಡಿರೋದೇ ಆ ಮನುವಾದ. ಈ ಮನುವಾದದಿಂದ ಅಂತ ಲಕ್ಷಾಂತರ ಜನ ಅಂತಾರೆ ಈ ಜಾತಿ ಗಲಭೆಯಲ್ಲಿ ಸತ್ತೋಗಿದ್ದಾರೆ. ಆದ್ರೆ ಈ ಮನುವಾದನ ಸೃಷ್ಟಿ ಮಾಡೋದ್ ಮುಖಾಂತರ ಜಾತಿಗಳನ್ನು ಹುಟ್ಟಾಕಿ ಜನರನ್ನು ವಿಂಗಡಣೆ ಮಾಡಿ ನಿಜವಾಗಿ ತಮ್ಮ ಆರ್ಥಿಕ ಬೇಡಿಕೆ ಯಾವ ಜನ ಹೋರಾಟ ಮಾಡ್ಬೇಕಾಗಿತ್ತು, ಆ ಆರ್ಥಿಕ ಬೇಡಿಕೆ ಸಮಾಜಕ್ಕೆ ಸಮಾನತೆಗಾಗಿ ಹೋರಾಟ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಈ ಜಾತಿ ಮಧ್ಯೆ ಹೊಡೆದಾಟಿ ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಈ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಅಂಬೇಡ್ಕರ್ ಅವರು ಈ ಮನುವಾದ ಸುಟ್ಟಾಕಿದ್ರು ಮತ್ತು ಸಾಮಾಜಿಕ ಸಮಾನತೆಗೆ ಹೋರಾಟ ಮಾಡಿದ್ರು. ಇವತ್ತಿನ ದಿವಸ ಏನ್ ಮಾಡಿದ್ರು, ಈ ಭಾರತವ್ರೆ ಈ ಅಂಬೇಡ್ಕರ್ ವಿಚಾರಗಳನ್ನ ಇವತ್ತು ಮನುಸ್ಮೃತಿಯನ್ನು ಸುಟ್ಟಾಕಿ ಸಾಮಾಜಿಕ ಸಮಾನತೆಗಾಗಿ ಪ್ರಗತಿಪರರು, ಚಿಂತಕರು, ದಲಿತರು ಎಲ್ಲರೂ ಯೋಚನೆ ಮಾಡಿ ಇವತ್ತು ಇಡೀ ದೇಶವನ್ನ ಕಟ್ಟುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆದ್ರೆ ಸಾಮಾಜಿಕ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಆಗಬೇಕು, ಸಾಮಾಜಿಕ ಸಮಾನತೆ ಆಗಬೇಕು, ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಹುಟ್ಟಾಕಬೇಕು. ಸಂವಿಧಾನದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಕಲ್ಯಾಣ ರಾಜ್ಯ ಪರಿಕಲ್ಪನೆ. ಇಡೀ ದೇಶ ಸಾಮಾಜಿಕ ಸಮಾನತೆ ಸೃಷ್ಟಿ ಆಗಬೇಕು, ಅಸಮಾನತೆ ನಿರ್ಮೂಲನೆ ಆಗಬೇಕು, ಜಾತಿ ಅಸಮಾನತೆ ನಿರ್ಮೂಲನೆ ಆಗಿ ಸಮಾಜ ಶಾಂತಿ ವ್ಯವಸ್ಥೆನ ಕ್ರಿಯೇಟ್ ಆಗ್ಬೇಕಂತಕ್ಕಂಥದ್ದು ವಿಚಾರದ ಆ ಅಂಬೇಡ್ಕರ್ ವಿಚಾರಪ್ಪ ಅಂತ ಬದ್ಧರಾಗಿ ಎಲ್ಲ ಜನ ಅಂತಂತಾರೆ ಈ ಸಂವಿಧಾನದ ಪರಿಕಲ್ಪನೆ ಮನದಲ್ಲಿಟ್ಟು ಮಾಡಿಕೊಂಡು ಸಮಾಜಕ್ಕೆ ಜಾತಿ ವ್ಯವಸ್ಥೆನ ನಿರ್ಮೂಲನೆ ಮಾಡಬೇಕು, ಸಮಾನತೆ ಕಾಪಾಡಬೇಕು ಅಂತ ಇದು ಹೇಳ್ತಿರ್ತಾರೆ. ಸುರೇಶ್ DB ಅಂತ ಹೇಳಿ.
ಇವತ್ತು ಡಾಕ್ಟರ್ BR ಅಂಬೇಡ್ಕರ್ 1927ರಲ್ಲಿ ಏನ್ ಮನುಸ್ಮೃತಿಯನ್ನ ಸುಟ್ಟಿದ್ರು, ಅದು ಆಕ್ಚುಲಿ ಸುಟ್ಟಿರುವಂತದ್ದು ಮನುಸ್ಮೃತಿಯನ್ನ, ಇಡೀ ಜಾತಿ ವ್ಯವಸ್ಥೆಯನ್ನ, ಇಡೀ ಧರ್ಮ ವ್ಯವಸ್ಥೆಯನ್ನ ಇವತ್ತು ಏನು ಅಸಮಾನತೆ ವಿರುದ್ಧ ಬಾಬಾ ಸಾಹೇಬ್ ಸಾರತಕ್ಕಂತ ಏನು ಈ ಹೋರಾಟ ಏನಿತ್ತಲ್ಲ ಅದ್ರ ಪೂರಕವಾಗಿ ಇವತ್ತು ಬಾಬಾ ಸಾಹೇಬ್ರ ಡಿಸೆಂಬರ್ 25ರಂದು ಮನುಸ್ಮೃತಿಯನ್ನ ಸುಡ್ತಾರ. ಇಂತಹ ಕಾಲಘಟ್ಟದಲ್ಲಿ ನಾವು ಕೂಡ ಇವತ್ತು ಆ ನೆನಪಿಗಾಗಿ ಇವತ್ತು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮನುಸ್ಮೃತಿಯನ್ನು ಸುಡುವುದರ ಮೂಲಕ ನಾವು ಕೂಡ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸ್ತಿತ್ತು ಅನ್ನುವಂತಹ ಈ ವಿಚಾರವನ್ನ ಈ ದೇಶದ ಜನತೆಗೆ ನೀಡೋದಕ್ಕೆ ನಾವು ಕೂಡ ಇಷ್ಟಪಡ್ತಾ ಇದ್ದೀವಿ. ಮನುಸ್ಮೃತಿ ಅನ್ನುವಂಥದ್ದು ವರ್ಣ ವ್ಯವಸ್ಥೆ ಮತ್ತೆ ಅಸಮಾನತೆ ವಿರುದ್ಧ ಅಸಮಾನತೆಯನ್ನ ಪ್ರತಿಪಾದಿಸುವಂತ ಈ ಪುಸ್ತಕ ಏನಿತ್ತು, ಇಡೀ ದೇಶದಲ್ಲಿ ಇದೊಂದು ಮಾರಕವಾಗಿ ಕ್ಯಾನ್ಸರ್ ಮತ್ತೆ ಈ ಕೋವಿಡ್ಗಿಂತಲೂ ಹೆಚ್ಚಾಗಿ ಹರಡಿರ್ತಕ್ಕಂಥ ಕಾಲ ಈ 2014ರಿಂದ ಈ ಕಡೆ ಜಾಸ್ತಿ ಆಗಿರುವಂತದ್ದು. ಹೀಗಾಗಿ ಈ ಏನು ಹಿಂದೂ ಸಂಘಟನೆಗಳು RSS ಮತ್ತೆ BJP ಮತ್ತೆ ಮನುವಾದವನ್ನ ಈ ದೇಶದಲ್ಲಿ ಸ್ಥಾಪಿಸುವಂತ ಹುನ್ನಾರ ನಡೀತಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೂ ಪ್ರಸ್ತುತ ಯಾಕನ್ನಿಸ್ತಾರೆ ಇದೇ ಕಾರಣಕ್ಕೆ. ಅವ್ರು ಇಷ್ಟು ವರ್ಷಗಳ ನಂತರ ಅವ್ರು ನಮ್ಮನ್ನು ಅಗಲಿದ ಮೇಲೂ ಇವತ್ತು ಅವ್ರ ವಿಚಾರಗಳು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಮನುವಾದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತಾ ಇದ್ದಾವೆ ಅಂದ್ರೆ ಅವ್ರದ್ದು ಈ ದೂರದೃಷ್ಟಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು ನೀವು ಕೂಡ ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು ವರ್ಣ ವ್ಯವಸ್ಥೆಯಲ್ಲಿ ಅತಿ ಕೆಳಮಟ್ಟದಲ್ಲಿ ಇಟ್ಟಿರ್ತಕ್ಕಂಥ ಈ ಶೂದ್ರ ಜನಾಂಗ ಏನಿದೆ, ಇವತ್ತೆಲ್ಲರೂ ಕೂಡ BJP ಮತ್ತು RSS ಹಿಂದೂ ಸಂಘಟನೆಗಳು ಸೇರ್ಕೊಂಡಿರುವಂತದ್ದು ಈ ನಮ್ಮ ದೇಶದ ದುರಂತ ಅಂತ ಈ ಮೂಲಕ ಹೇಳ್ಬೋದು. ಈ ಮನುಸ್ಮೃತಿಯಲ್ಲಿ ಮಹಿಳೆಯನ್ನ ಕೇವಲವಾಗಿ ಕಾಣಲಾಗತ್ತೆ, ಕೆಳಜಾತಿಯವರ ಕೇವಲವಾಗಿ ಕಾಣಲಾಗತ್ತೆ, ಶೂದ್ರರಿಗೆ ಶಿಕ್ಷಣವನ್ನು ನೀಡದೇ ಇರೋ ಹಾಗೆ ನೋಡಕ್ಕಾಗತ್ತೆ, ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಇಬ್ಬರಿಗೂ ಕೂಡ ಈ ಗೋವಿನ ಮಾಂಸ ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಶಕ್ತಿಯನ್ನು ಕೊಡುತ್ತೆ. ಅದನ್ನ ಬ್ಯಾನ್ ಮಾಡ್ಬೇಕು ಅನ್ನೋಂಥ ಇಂಥ ಹಲವಾರು ವಿಚಾರಗಳನ್ನ ಪ್ರಶಂಸಿಸುವಂತ ಕೆಲಸ ಇವತ್ತು ಮನುಸ್ಮೃತಿ ಮಾಡ್ತಾ ಇತ್ತು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬರು ಈ ಎಲ್ಲ ವಿಚಾರಗಳನ್ನ ವಿರೋಧಿಸಿ ಮನುಸ್ಮೃತಿಯನ್ನ ಸುಡುವ ಮೂಲಕ ಇಡೀ ಈ ಜಾತಿ ವ್ಯವಸ್ಥೆಗೆ ಕೊಟ್ಟಿರ್ತಕ್ಕಂಥದ್ದು ನೀವು ಮರೆಯುವಂಥದ್ದು. ಹೀಗಾಗಿ ಇವತ್ತು ನಾವು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಅಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದವರು ಮನುಸ್ಮೃತಿಯನ್ನು ಸುಡುವುದರ ಮೂಲಕ ಈ ಸಂಘ ಪರಿವಾರ ಮತ್ತೆ RSS BJP ಅವರಿಗೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದೀವಿ. ನಿಮ್ಮ ಈ ಆಟ ಸಂವಿಧಾನದ ಮುಂದೆ ನಡೆಯೋದಿಲ್ಲ ಅನ್ನುವಂಥದ್ದು ನೀವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾದಂತ ವಿಷಯ. ಹಿಂಗಾಗಿ ಈ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲರೂ ಸಮಾನರು, ಸರ್ವರು ಸಮಬಾಳು ಅನ್ನುವಂತ ಕಾಲದಲ್ಲಿ ಸಂವಿಧಾನವೇ ಈ ದೇಶದ ಧರ್ಮ ಗ್ರಂಥ, ಉಚ್ಚ ಗ್ರಂಥ ಅನ್ನುವಂಥದ್ದು ಈ ಮೂಲಕ ನಾವೆಲ್ಲರೂ ಕೂಡ ಅರಿತುಕೊಂಡು ಈ ಮನುವಾದವನ್ನ ಧಿಕ್ಕರಿಸ್ಬೇಕಂತ ಈ ರಾಜ್ಯದ ಜನತೆಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಚನ್ನಕಟ್ಟಿಮನಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಇವತ್ತಿನ ದಿವಸ ಏನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಪದಲ್ಲಿ ಮನುಸ್ಮೃತಿಯನ್ನ ಸುಟ್ಟಿರ್ತಕ್ಕಂತ ಈ ದಿನವನ್ನು ನಾವು ಕೂಡ ಎಲ್ಲಾ ದಲಿತ ಪರ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಆ ಮನುಸ್ಮೃತಿಯನ್ನ ಸುಡುವ ಮೂಲಕ ಈ ದೇಶದ ಹಣೆ ಬರಹನ್ನ ಬರೆದಿರ್ತಕ್ಕಂಥ ಮಹಾತತ್ವಜ್ಞಾನಿ, ಸಮಾಜದ ನಿರ್ಮಾಣಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆ ದಿನದ ಸಾಕ್ಷಿಯಾಗಿ ನಾವು ಇವತ್ತು ಎಲ್ಲರೂ ಈ ಸರ್ಕಲ್ನಲ್ಲಿ ಕೂಡಿಕೊಂಡು ಈ ಮನುಸ್ಮೃತಿ ಕೇವಲ ಮನುಷ್ಯರ ಮನಸ್ಸುಗಳನ್ನ ಕಟ್ಟಿ ಹಾಕಿ ಹಿಂಗೇ ಬದುಕಬೇಕು, ಇದೇ ನೀತಿ, ಇದೇ ನ್ಯಾಯ, ನನ್ನದೇ ಆದಂತ ನ್ಯಾಯ ನೀತಿ ಒಳಗ ಈ ಸಮಾಜ, ಈ ಮನುಕುಲ ಬದುಕಬೇಕು ಅನ್ನೋ ಒಂದು ವ್ಯವಸ್ಥೆ ಏನಿತ್ತಲ್ಲ ಅದು ಮನುಸ್ಮೃತಿ. ಆದರೆ ಅದನ್ನ ಬದಲಾವಣೆ ಮಾಡಿರ್ತಕ್ಕಂಥ ಏಕಮಾತ್ರ ಒಂದು ಸಂವಿಧಾನ. ಆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗ ಶಾಂತಿ ತೋಟವಂತ ತಿಳ್ಕೊಂಡು ಸರ್ವ ಜನರಿಗೂ ಒಂದು ನ್ಯಾಯ ಸಿಗಬೇಕು, ಈ ಭಾರತ ದೇಶದಲ್ಲಿ ಎಲ್ಲರೂ ಸಮನಾಗಿ ಬದುಕಬೇಕು. ಅದೇ ರೀತಿ ಈ ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದ್ರ ಹೆಣ್ಮಕ್ಕಳನ್ನ ಭೋಗದ ವಸ್ತುವನ್ನಾಗಿ ಕೇವಲ ಕಾಣುವಂತ ಒಂದು ವ್ಯವಸ್ಥೆ ಇತ್ತು. ಅದರಲ್ಲಿಯೂ ಹಲವಾರು ಜಾತಿ ಧರ್ಮಗಳನ್ನ ಕೀಳಾಗಿ ಕಂಡು ಜಾತಿ ಧರ್ಮಗಳನ್ನ ಎಲ್ಲೆಲ್ಲಿ ತನ್ನದೇ ಆದಂತ ಒಂದು ಚೌಕಟ್ಟಿನಲ್ಲಿ ಬದುಕಿಸುವಂತ ಒಂದು ವ್ಯವಸ್ಥೆ ಈ ಮನುಸ್ಮೃತಿಯಲ್ಲಿ ಮಾಡಲಾಗಿತ್ತು. ಹಿಂಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಕಂಡು ಎಷ್ಟೋ ದೇಶಗಳನ್ನ ಸುತ್ತಾಡಿಕೊಂಡು ಎಲ್ಲಾ ದೇಶಗಳ ಸಂವಿಧಾನವನ್ನ ಓದಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಮನನ ಮಾಡಿಕೊಂಡು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಮನುಸ್ಮೃತಿಯನ್ನ ಅವತ್ತಿನ ಕಾಲದಲ್ಲಿ ಏನು ಸುಟ್ರಲ್ಲ ಅವತ್ತಿಗೆ ಈ ಮನುಸ್ಮೃತಿಯ ಕಾಲ ಮುಗಿದೋಯ್ತು. ಆದ್ರೂ ಕೂಡ ಆ ಮನುಸ್ಮೃತಿಯ ಕಾಲ ಎಲ್ಲೋ ಕೆಲವೊಂದಿಷ್ಟು ಸಮಾಜ ಮತ್ತು ಸಂಘಟನೆ ಮತ್ತು ಹಾಗೂ ಪಕ್ಷದವರಲ್ಲಿ ಉಳ್ಕೊಂಡೈತಿ. ಅದನ್ನ ನಾವು ಹೋಗಲಾಡಿಸುವಂತ ವ್ಯವಸ್ಥೆಯಲ್ಲಿ ನಮ್ಮ ಸಂಘಟಕರು ಎಲ್ಲ ನಿಂತಿದ್ದಾರೆ. ಪ್ರಗತಿಪರ ಸಂಘಟಕರು ಹಾಗೂ ನಮ್ಮ ದಲಿತ ಸಂಘಟನೆಗಳು ಇನ್ನೇನು ಜನಸಾಮಾನ್ಯರ ಮನಸ್ಥಿತಿಯಲ್ಲಿ ಮನುಸ್ಮೃತಿಯ ವಿಚಾರಗಳನ್ನ ಬಿತ್ತುವಂತ ಕೆಲಸಗಳನ್ನ ನಾವು ಮಾಡಬೇಕಾಗೈತಿ. ಮನುಸ್ಮೃತಿಯಲ್ಲಿ ಏನು ಹೇಳಲಾಗಿತ್ತು ಅನ್ನುವ ವಿಚಾರಗಳನ್ನ ನಾವು
ಇನ್ನೇನು ನಾವು ಹೇಳ್ತಾ ಇದ್ದೀವಿ, ಜನರು ತಿಳ್ಕೊತಾ ಇದ್ದಾರೆ. ಆದ್ರೆ ಎಲ್ಲಾ ಜನರಿಗೂ ಈ ವ್ಯವಸ್ಥೆ ಗೊತ್ತಿಲ್ಲ. ಹಿಂಗಾಗಿ ಮನುಸ್ಮೃತಿಯ ಆಟ ಇನ್ನೊಂದು ಸ್ವಲ್ಪ ಎಲ್ಲೆಲ್ಲೋ ಜೀವಂತವಾಗೈತಿ. ಅದನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುವಂತ ವ್ಯವಸ್ಥೆ ನಾವು ಕೂಡ ಮುಂದಿನ ದಿನಮಾನದಲ್ಲಿ ಮಾಡ್ತೀವಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಯಮನಪ್ಪ ಕುಣಿಕಿ, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇಂದು ಮನುಸ್ಮೃತಿ ಸುಟ್ಟ ದಿನ. ಇವತ್ತೆಲ್ಲ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರ ತಲೆಯಲ್ಲಿ ಏನದ ಮನುವಾದ ಇನ್ನ ಎಲ್ಲಾ ಕಡೆನೂ ಸಮಾನತೆ ಬಂದವು ಅಂತ ಹೇಳಿ ನಮ್ಮವರು ಕೆಲವೊಬ್ರು ಮಾತಾಡ್ತಿರ್ತಾರ. ಏನ್ ಸಮಾನತೆ ಅನ್ನೋದು ಏನೂ ಇಲ್ಲ, ಇನ್ನಾರ್ಥ ಏನೂ ಇಲ್ಲ. ಈಗಾಗಲೇ ಒಂದು ಫೇಸ್ಬುಕ್ ಐಡಿ ಒಳಗೆ ಗುಲಾಮರ ಅಪ್ಪ ಅಂತ ಹೇಳಿ ಒಂದು ಫೇಸ್ಬುಕ್ ಐಡಿ ಫೇಕ್ ಐಡಿ ಮಾಡಿಕೊಂಡು ಆತ ಏನು ಅಂಬೇಡ್ಕರ್ ವಿರೋಧಿ ಹೇಳಿಕೆ, ಅಂಬೇಡ್ಕರ್ ವಿರೋಧಿ ವಿಡಿಯೋ, ದಲಿತ ವಿರೋಧಿ ವಿಡಿಯೋ ಇವೆಲ್ಲ ಕಿಂಡಲ್ ಮಾಡೋದು ಅವ್ರು ಮಾಡ್ತಾ ಇದ್ದಾನ. ಪೊಲೀಸ್ ಇಲಾಖೆ ಇದರ ಬಗ್ಗೆ ಯಾವುದೇ ರೀತಿಯಾದಂತ ಸೂಕ್ತ ಕಾನೂನು ಕ್ರಮ ತಗೊಂಡಿಲ್ಲ. ಇಲ್ಲಿವರೆಗೂ ಯಾಕೆ ತಗೊಂಡಿಲ್ಲ ಅನ್ನೋದು ನಮ್ಗ ಎಲ್ಲಾ ಮೇಲ್ವರ್ಗದ ಅಧಿಕಾರಿಗಳೇ ಇರ್ತಾರ, ಅಧಿಕಾರಿ ವರ್ಗದವರೆಲ್ಲ. ಹೀಗಾಗಿ ಅವರೆಲ್ಲ ಅವ್ರ ತಲೆಯಾಗೆಲ್ಲ ಮನುವಾದವನ್ನೇ ತುಂಬಿಕೊಂಡಿರ್ತಾರ. ಅದ್ರ ಸಲುವಾಗಿ ಏನದ ಅವರು ಇನ್ನು ತನಕ ಆತನನ್ನ ಕಾನೂನು ಕ್ರಮ ಜರುಗಿಸಿಲ್ಲ, ಆತನನ್ನ ಅರೆಸ್ಟ್ ಮಾಡಿಲ್ಲ, ಬಂಧಿಸಿಲ್ಲ. ಅದಕ್ಕೇನದ ಸೂಕ್ತ ಕಾನೂನು ಕ್ರಮ ಪೊಲೀಸ್ ಇಲಾಖೆ ತಗೊಂಡು ಆತನ ಮೇಲೆ ಸೂಕ್ತ ಒಂದು ಕ್ರಮ ತಗೋಬೇಕಂತ ಹೇಳಿ ನಮ್ದೊಂದು ಆಗ್ರಹ ಅದ. ಮಾರುತಿ ಬೂದಿಹಾಳ್, DSS ಭೀಮವಾದ, ಜಿಲ್ಲಾ ಸಂಚಾಲಕ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।